ವೆಲ್ಕಮ್ ಬ್ಯಾಕ್. ಆನ್ಲೈನ್ ಅಸುರರ ಬಗ್ಗೆ, ವಂಚನೆಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ ಸ್ಕ್ಯಾಮ್ಗಳು ಹೇಗಾಗ್ತವೆ, ತಡೆಗಟ್ಟೋದು ಹೇಗೆ? ವಿಜಯ್ ಶಂಕರ್ ಅವರು ಸೈಬರ್ ಲಾ ತಜ್ಞರು ಜಾಯ್ನ್ ಆಗಿದ್ದಾರೆ. ಅನಂತ್ ಪ್ರಭು ಸೈಬರ್ ಎಕ್ಸ್ಪರ್ಟ್ ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ. SK ಉಮೇಶ್ ಹಿರಿಯ ಪೊಲೀಸ್ ಅಧಿಕಾರಿಗಳು ಜಾಯ್ನ್ ಆಗಿದ್ದಾರೆ ನಮ್ಮೊಟ್ಟಿಗೆ. ಹಾಗೆ ಸಮದ್ ನಮ್ಮೊಟ್ಟಿಗೆ ಜಾಯ್ನ್ ಆಗಿದ್ದಾರೆ. ಐ ವುಡ್ ಸೇ ಹೀ ಈಸ್ ಅ ವಿಕ್ಟಿಮ್, ಅಥವಾ ಅವರು ವಿಕ್ಟಿಮ್ ಆಗಿಬಿಡಬಹುದಾಗಿತ್ತು ಸಮದ್. ಓಕೆ, ನಾನು ಮೊದಲನೇದಾಗಿ ಅನಂತ್ ಪ್ರಭು ಅವರಿಂದ ಶುರು ಮಾಡ್ತೇನೆ ಇವತ್ತಿನ ಈ ಕಾರ್ಯಕ್ರಮನ. ಅನಂತ್ ಪ್ರಭು ಅವರೇ, ವೆಲ್ಕಮ್ ಟು ಯು. ಚಂದನ್ ಶರ್ಮಾ ಹಿಯರ್. ಬಹಳ ಸಲ ನಾವು ಬೇರೆ ಬೇರೆ ಚಾನಲ್ಗಳಿಲ್ಲದ ಸಂದರ್ಭದಲ್ಲಿ ಕೂಡ ಇದ್ರ ಬಗ್ಗೆ ನಾವು ಮಾತನಾಡಿದ್ದೇವೆ. ಬಟ್ ಇದು ಒಂದು ರೀತಿ ಹದ್ ಪಾರ್ ಕರ್ದಿಯಾ ಅಂತಾರಲ್ಲ, ಹಂಗಾಗೋಗಿದೆ ನೋಡಿ. ಬೆಂಗಳೂರಿನ ಒಂದು ಎಕ್ಸಾಂಪಲ್, 29 ವರ್ಷದ ಹೆಣ್ಮಗಳನ್ನು 36 ಗಂಟೆಗಳ ಕಾಲ ಆಕೆ ವೆಬ್ ಕ್ಯಾಮ್ ಆನ್ ಮಾಡಿಸಿ, ಆಕೆಯ ಎಲ್ಲ ಚಲನವಲನಗಳನ್ನು ಗಮನಿಸಿ, ಆಕೆಯನ್ನು ಬೆತ್ತಲೆಗೊಳಿಸಿ, ಆಕೆಗೆ ಕೊಡಬಾರ್ದು ಹಿಂಸೆ ಕೊಟ್ಟು ಆಕೆ ಸಾಯೋ ಹಂತಕ್ಕೆ ತಂದಿಟ್ಟುಬಿಟ್ಟಿದ್ದಾರೆ. ಅದು ಇವಾಗ FIR ಆಗಿದೆ, ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಹೆಂಗೆ ಇದು ಅನಂತ್ ಪ್ರಭು? ಹೆಂಗೆ ನಡೀತಾ ಹೋದರೆ ಹೆಂಗೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋದು? ನಮ್ಮ ತಂದೆ ತಾಯಿಂದರನ್ನು, ನಮ್ಮ ಬಂಧು ಬಳಗದವ್ರನ್ನ, ನಮ್ಮ ಕುಟುಂಬಸ್ಥರನ್ನ ರಕ್ಷಣೆ ಮಾಡ್ಕೊಳ್ಳೋದು ಹೆಂಗೆ? ಎಂತೆಂಥ ಸ್ಕ್ಯಾಮ್ಗಳು, ಪ್ರತಿದಿನಕ್ಕೊಂದು ಸ್ಕ್ಯಾಮ್ಗಳನ್ನು ಕಂಡುಹಿಡಿತಾರಲ್ಲ ಅನಂತ್ ಅವರೇ. ಒಂದು ವೆರಿ ಆನ್ ಸೆಟ್ ಹ್ಯಾಟ್ಸ್ ಆಫ್ ಚಂದನ್ ಶರ್ಮಾ ಅವರೇ ನಿಮ್ಗೆ. ಯಾಕಂದ್ರೆ ಈ ತರ ನೀವು ಈ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಿ, ಜನರಿಗೆ ಅವೇರ್ನೆಸ್ ಅನ್ನು ಮುಟ್ತಾ ಇದ್ದೀರಿ. ಬಟ್ ಒಂದು ಪಾಯಿಂಟ್ ಹೇಳಿಕ್ ನಾನು ಬಯಸ್ತೇನೆ, ಏನಂದ್ರೆ ನಾವೆಲ್ಲರೂ ಈ ಆಪ್ಸ್ ಗಳನ್ನು ನಮ್ಮ ಫೋನ್ ಅಲ್ಲಿ ಇನ್ಸ್ಟಾಲ್ ಮಾಡ್ತಾ ಇರ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ನಮ್ಮ ಫೋನ್ ಅನ್ನು ನೋಡಿದ್ರೆ ಒಂದು 50 to 100 ಆಪ್ಸ್ ಗಳಿರುತ್ತೆ. ಒಮ್ಮೆ ಸೆಟ್ಟಿಂಗ್ ಗೆ ಹೋಗ್ಬಿಟ್ಟು ಅದರಲ್ಲಿ ನಾವು ಎಷ್ಟು ಆಪ್ ಗಳಿಗೆ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೇವೆ ಅಂತ ನಾವು ನೋಡ್ಬೇಕು. ಅದನ್ನ ನೋಡಿದಾಗ ನಮ್ಗೆ ಶಾಕ್ ಆಗುತ್ತೆ. ಯಾಕಂದ್ರೆ ಔಟ್ ಆಫ್ 50 to 100 ಆಪ್ಸ್, ಮೋರ್ ದೆನ್ 75 to 85% ಆಪ್ಸ್ ಗಳಿಗೆ ನಾವು ಕ್ಯಾಮರಾ ಪರ್ಮಿಷನ್ ಕೊಟ್ಟಿರ್ತೇವೆ. ಮತ್ತೆ ಯಾರು ಕೂಡ ಯಾವುದೇ ಆಪ್ ಅನ್ನು ಇನ್ಸ್ಟಾಲ್ ಮಾಡುವಾಗ ಆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದಿರಲ್ಲ. ಸೊ ನಾವ್ ಏನ್ ಮಾಡ್ತೇವೆ, ಅದನ್ನು ಡೈರೆಕ್ಟ್ಲಿ ಟಿಕ್ ಹಾಕಿ ಎಲ್ಲ ಎಸ್ 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 ಅಂತ ಕೊಡ್ತಾ ಇರ್ತೇವೆ. ಸೊ ನಾನು ಎಲ್ಲ ವೀಕ್ಷಕರಿಗೆ ಒಂದು ಪಾಯಿಂಟ್ ಅನ್ನು ಹೇಳಲಿಕ್ಕೆ ಬಯಸ್ತೇನೆ, ಏನಂದ್ರೆ ಯಾರೆಲ್ಲ ನಿಮ್ಮ ಆಪ್ಸ್ ಗಳನ್ನು ಈ ಕ್ಯಾಮರಾ ಪರ್ಮಿಷನ್ ಕೊಟ್ಟಿದ್ದೀರಾ, ಆ ಆಪ್ಸ್ ಗಳು ನಿಮ್ಮ ಫೋಟೋ, ನಿಮ್ಮ ವಿಡಿಯೋ, ನಿಮ್ಮ ಆಡಿಯೋಗಳನ್ನು, ಯಾಕಂದ್ರೆ ಮೈಕ್ರೋಫೋನ್ಸ್ ಕೊಟ್ಟಿರ್ತೀರಿ ನೀವು, ಆಡಿಯೋ ಅನ್ನು ಅವ್ರಿಗೆ ಯಾವಾಗ ಬೇಕು ಆಗ ರೆಕಾರ್ಡ್ ಮಾಡ್ಲಿಕ್ಕೆ ಆಗತ್ತೆ ಅವರಿಗೆ. ಸೊ ನಾವ್ ಎಲ್ಲಿಯಾದ್ರೂ ಈ ತರ ಮಲೀಷಿಯಸ್ ಆಪ್ಸ್ ಗಳನ್ನು ಇನ್ಸ್ಟಾಲ್ ಮಾಡ್ಬಿಟ್ಟಿದ್ರೆ ನಮ್ಮ ಫೋನ್ ಅಲ್ಲಿ, ಅವ್ರು ಏನ್ ಮಾಡ್ತಾರಂದ್ರೆ ನಮ್ಮ ಫೋಟೋ ಮತ್ತೆ ವಿಡಿಯೋನು ಕ್ಯಾಪ್ಚರ್ ಮಾಡ್ತಾ ಇರ್ತಾರೆ. ಮತ್ತೆ 90% ಜನರು ಅವರ ಫೋನ್ಸ್ ಗಳನ್ನು ಬೆಡ್ರೂಮಿಗೆ ತಗೊಂಡೋಗ್ತಾರೆ. ಅರೌಂಡ್ 50% ಜನರು ಅವರ ಫೋನ್ಸ್ ಗಳನ್ನು ಬಾತ್ರೂಮಿಗೆ, ವಾಶ್ರೂಮಿಗೆ ತಗೊಂಡೋಗ್ತಾರೆ. ಆಗ ಈ ಆಪ್ ಗಳು ನಿಮ್ಮ ಫೋಟೋ, ನಿಮ್ಮ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದ್ರೆ ಯಾರು ಬೇಕಾದ್ರೂ ಅವರು, ಆ ಆಪ್ ಕ್ರಿಯೇಟರ್ಸ್ ಅವರು ಅವರದನ್ನು ಯೂಸ್ ಮಾಡಿ ನಮ್ಮನ್ನು ಬ್ಲಾಕ್ ಮೇಲ್ ಮಾಡುವ ಸಾಧ್ಯತೆಗಳಿರುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಏನಂದ್ರೆ, ನಂಬರ್ 1, ಈ ತರ ಆಪ್ಸ್ ಗಳನ್ನು ಇನ್ಸ್ಟಾಲ್ ಮಾಡುವಾಗ ನಾವು 100 ಸರ್ತಿ ಯೋಚಿಸಬೇಕು. ಎರಡನೇದು, ಕ್ಯಾಮರಾ ಕವರ್ ಅಂತ ಒಂದು ಸಿಗುತ್ತೆ. ಈ ಕ್ಯಾಮರಾ ಕವರ್ ಹೇಗಿರುತ್ತೆ ಅಂದ್ರೆ ಒಂದು ಸ್ಲೈಡಿಂಗ್ ವಿಂಡೋ ತರ. ನೀವು ಕ್ಯಾಮರಾ ಯೂಸ್ ಮಾಡುವಾಗ ಅದನ್ನು ಸ್ಲೈಡ್ ಮಾಡೋದು, ಫೋಟೋ ತೆಗೆಯೋದು, ಯೂಸ್ ಮಾಡಿದಾಗ ಅದನ್ನು ಕ್ಲೋಸ್ ಮಾಡೋದು. ಯಾಕಂದ್ರೆ ಇತ್ತೀಚೆಗೆ ನಾವು ಯೂಸ್ ಮಾಡುವ ಎಲ್ಲ ಫೋನ್ಸ್ ಗಳಲ್ಲಿ ಫ್ರಂಟ್ ಮತ್ತೆ ಬ್ಯಾಕ್ ಕ್ಯಾಮರಾ ಇರುತ್ತೆ. ಸೊ ನೀವು ಹೇಗೆ ನಿಮ್ಮ ಫೋನ್ ಅನ್ನು ಇಟ್ಟರು ಕೂಡ ಕ್ಯಾಮರಾ ಇಸ್ ಆಲ್ವೇಸ್ ಆನ್ ದ ಟಾಪ್. ತುಂಬಾ ಜಾಗ್ರತೆ ಮಾಡಬೇಕು ಚಂದನ್ ಅವರೇ. ಓಕೆ ಮಾತಾಡ್ತೀನಿ. ವಿಜಯ್ ಶಂಕರ್ ಸರ್, ಇದು ಒಂದು ರೀತಿಯದ್ದಾದರೆ ಮತ್ತೊಂದು ರೀತಿಯದ್ದು ಕೊರಿಯರ್ ಸ್ಕ್ಯಾಮ್. ನಿನ್ನ ಹೆಸರಿಗೆ ಥೈಲ್ಯಾಂಡಿಂದ, ಚೈನಾಯಿಂದ, ಅಂಟಾರ್ಟಿಕಾಯಿಂದ, ಪಾಕಿಸ್ತಾನಿಂದ ಕ್ರೆಡಿಟ್ ಕಾರ್ಡ್ ಬಂದಿದೆ, MDMA ಡ್ರಗ್ಸ್ ಬಂದಿದೆ ಕಣಮ್ಮ ಅಂತ ಹೇಳ್ತಾರೆ. ನಾವು ಫೆಡೆಕ್ಸಿಂದ ಅಂತ ಹೇಳ್ತಾರೆ, ಬ್ಲೂ ಡಾಟಿಂದ ಅಂತ ಹೇಳ್ತಾರೆ, ಬೇರೆ ಬೇರೆ ಕೊರಿಯರ್ ಕಂಪ್ನಿಗಳ ಹೆಸರು ಹೇಳ್ತಾರೆ. ಆಮೇಲೆ CBIಗೆ ಟ್ರಾನ್ಸ್ಫರ್ ಮಾಡ್ಕೊಡ್ತೀವಿ, ಇದನ್ನು ಸೆಟಲ್ ಮಾಡ್ಕೊಂಡ್ಬಿಡಿ ಅಂತಾರೆ. ಬೆಂಗಳೂರಿನಲ್ಲಿ ಈ ಥರದ ಹಲವು ಪ್ರಕರಣ ಆಗಿದೆ. 60 ಲಕ್ಷ ಒಬ್ರಿಗೆ ಹೋಗಿದೆ, 38 ಲಕ್ಷ ಒಬ್ರಿಗೆ ಹೋಗಿದೆ. ಮೊನ್ನೆ ನಡೆದಂಥ ಪ್ರಕರಣದಲ್ಲಿ 15 ಲಕ್ಷ ಜೊತೆಗೆ ಆ ಹೆಣ್ಮಗಳ ಮಾನಮರ್ಯಾದೆ ಕೂಡ ಹೋಗಿದೆ. ಆಮೇಲೆ ಕೊರಿಯರ್ ನಮ್ದಲ್ಲ ಅಂತ ಹೇಳಿದಾಗ ಅಡ್ರೆಸ್ ಕೂಡ ಸ್ಪಷ್ಟವಾಗಿ ಹೇಳ್ತಾರೆ, ಕ್ರಾಸು, ಮೇನು ಎಲ್ಲ ಹೇಳ್ತಾರೆ, ಅಲಾಂಗ್ ವಿತ್ ಫೋನ್ ನಂಬರ್. ಹೆಂಗೆ ಸಿಗುತ್ತೆ ಈ ಡೇಟಾ ಎಲ್ಲ? ಹೆಂಗೆ ಸಿಗುತ್ತೆ ಸರ್? ಈ ಡೇಟಾ ಪ್ರೈವಸಿ ಹ್ಯಾಸ್ ಬಿಕಮ್ ಎ ಜೋಕ್. ಹೌದಾ ವಿಜಯ್ ಶಂಕರ್ ಸರ್? ಹೌದು. ಈಗ ಈ ಡೇಟಾ ಇದುವರೆಗೂ ಅದಕ್ಕೆ ಏನು ಕಂಟ್ರೋಲ್ ಇಲ್ಲ. ಇವಾಗ ನಾವು ಬ್ಯಾಂಕ್ನವ್ರಿಗೆ ಕೊಡ್ತೀವಿ ಅಥವಾ ಬೇರೆ ಒಂದು ಆ್ಯಪ್ಸ್ಗೆ ನಾವು ನಮಗೆ ಯಾವ್ದಾರ ಒಂದು
ಸರ್ವಿಸ್ ಬೇಕಾಗಿದೆ ಅನ್ನುವಾಗ ನಾವು ನಮ್ಮ ಡೇಟಾನ ಕೊಡ್ತೀವಿ. ಆ ಡೇಟಾನ ಅವರು ಬೇರೆಯವ್ರಿಗೆ ಹಂಚ್ತಾರೆ. ಇಲ್ಲದೆ ಹೋದ್ರೂ ಇಂಟರ್ನೆಟ್ ಒಳಗೆ ಬೇಕಾದಷ್ಟು ಕಡೆ ನಮ್ಮ ಡೇಟಾ ಸಿಗುತ್ತೆ. ಇವಾಗ ನಮ್ಮಂಥವ್ರು ಯಾವುದೇ ಒಂದು ಇಂಟರ್ನೆಟ್ ಒಳಗೆ ಏನಾದ್ರು ಕೆಲಸ ಮಾಡೋರು ನಮ್ಗಳದ್ದು ಇನ್ಫಾರ್ಮೇಷನ್ನು ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಅಥವಾ ಲಿಂಕ್ಡ್ಇನ್ನು ಅಥವಾ ಎಕ್ಸ್ ಒಳಗೆ ಸರ್ಚ್ ಮಾಡಿದ್ರೆ ನಮ್ಮ ಇನ್ಫಾರ್ಮೇಷನ್ ಇರುತ್ತೆ. ಸೊ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡೋದು ಅದೊಂದು ಮಹಾ ದೊಡ್ಡ ಕೆಲಸ ಅಲ್ಲ. ಅದು ಏನು ಈ ಫೆಡೆಕ್ಸ್ ಫ್ರಾಡ್ಸ್ ಒಳಗೆ ಏನಾಗ್ತಿದೆ, ಅವ್ರ ಹೆಸರು, ಅವ್ರದ್ದು ಮೊಬೈಲ್ ನಂಬರು ಮುಖ್ಯವಾಗಿ ಕಲೆಕ್ಟ್ ಮಾಡ್ತಾರೆ. ದಿಸ್ ಈಸ್ ಸಿಂಪಲ್ ಇನ್ಫಾರ್ಮೇಷನ್, ಎಲ್ಲರ ಹತ್ರನೂ ಇರುತ್ತೆ. ಒಂದು ನಾವು ನೋಡಬೇಕಾದ್ದೇನು ಅಂದರೆ ಇವೆಲ್ಲ ಫೈನಾನ್ಷಿಯಲ್ ಫ್ರಾಡ್ಸ್. ಎರಡು ಥರ ಫ್ರಾಡ್ ನಾವು ನೋಡ್ಬೋದು. ಒಂದು ಫೈನಾನ್ಷಿಯಲ್ ಫ್ರಾಡ್ಸು, ಇನ್ನೊಂದು ಇವಾಗ ಈ ಸೆಕ್ಸ್ಟಾರ್ಷನ್ ಥರ ಫ್ರಾಡ್ಸು. ನಾವೀಗ ಮೊದಲು ಫೈನಾನ್ಷಿಯಲ್ ಫ್ರಾಡ್ಸ್ ಅಂತ ತೊಗೊಳ್ಳೋಣ. ಈ ಫೈನಾನ್ಷಿಯಲ್ ಫ್ರಾಡ್ಸ್ ನಡೆದಾಗ ದುಡ್ಡು ಹೋಗಿದೆ ಅಂತಂದರೆ ಅದು ಯಾವುದೋ ಒಂದು ಬ್ಯಾಂಕಿನ ಮೂಲಕ ಹೋಗಿರುತ್ತೆ, ಒಂದು ಬ್ಯಾಂಕಿಗೆ ತಲುಪಿರುತ್ತೆ. ಈಗ ನೀವು ಮುಂಚೆ ಹೇಳಿದ್ರಿ ಭರತ್ಪುರ, ಜಮ್ತಾರ, ನೂ ಆ ಥರ ಬೇಕಾದಷ್ಟು ಟೌನ್ಸು ಅಥವಾ ವಿಲೇಜಸ್ಗಳಲ್ಲಿ ಈ ಒಂದು ಸೈಬರ್ ಕ್ರೈಮ್ ಮಾಫಿಯಾ ಕ್ರಿಯೇಟ್ ಆಗಿಬಿಟ್ಟಿದೆ. ಅಲ್ಲಿ ಇರೋ ಹಳ್ಳಿ ಜನಗಳಿಗೆ ಇದೇ ಒಂದು ಉದ್ಯೋಗ. ಹಳ್ಳಿ ಜನಗಳಿಗೆ ಇದೊಂದು ಉದ್ಯೋಗ ಅಂತಂದರೆ ಆ ಊರಲ್ಲಿರೋ ಬ್ಯಾಂಕ್ಗಳು ಈ ಸೈಬರ್ ಕ್ರಿಮಿನಲ್ಸ್ಗೆ ಬ್ಯಾಂಕರ್ಸ್ ಆಗಿರ್ತಾರೆ ಹೊರತು ನ್ಯಾಯವಾಗಿ ಯಾವ ಬಿಸ್ನೆಸ್ಗೂ ಅವ್ರ ಬ್ಯಾಂಕರ್ ಆಗಿರೋದಿಲ್ಲ. ಅಂದ್ರೆ ಏನರ್ಥ, ದೀಸ್ ಬ್ಯಾಂಕರ್ಸ್ ಇನ್ ಭರತ್ಪುರ್ ಆರ್ ನೋ ಎಟ್ಸೆಟ್ರಾ ಆರ್ ಆಲ್ಸೋ ಪಾರ್ಟ್ ಆಫ್ ದಿಸ್ ಹೋಲ್ ಸ್ಕ್ಯಾಮ್. ಇದೇ ರೀತಿ ಈಗ ಸಿಮ್ ಕಾರ್ಡು, ಈಗ ಮೋಸ್ಟ್ ಆಫ್ ದಿ ಮೊಬೈಲ್ಸ್ ಪ್ರಾಬ್ಲಮ್ ಆಗೋದು ಸಿಮ್ ಕಾರ್ಡು. ನಾವು ಸಿಮ್ ಕಾರ್ಡ್ ಯಾವುದೋ ಒಬ್ಬರು ಯಾರೋ ಬುದ್ಧಿವಂತರು ಅದನ್ನು ಫ್ರಾಡ್ ಅಂತ ಕಂಡು ಹಿಡಿದು ಪೊಲೀಸ್ನವ್ರಿಗೆ ಒಂದು ಹೇಳ್ತಾರೆ ಅಂತ ಅಂದ್ಕೊಳ್ಳಿ, ಅವರು ಅದನ್ನು ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ಬೋದು, ಅಥವಾ ಆ ಪರ್ಟಿಕ್ಯುಲರ್ ಸಿಮ್ ಕಾರ್ಡ್ ಓನರ್ ಯಾರು ಅಂತ ಕಂಡು ಹಿಡಿದು ಅವ್ರಿಗೇನಾದ್ರು ಪನಿಷ್ಮೆಂಟ್ ಕೊಡೋಕ್ಕೆ ಪ್ರಯತ್ನ ಪಡ್ಬೋದು. ಆದರೆ ಈ ಸಿಮ್ ಕಾರ್ಡ್ ಕೊಡೋರು ಏನು ಮಾಡ್ತಾರೆ, ಈ ಏರ್ಟೆಲ್ ಆಗಲಿ, ಜಿಯೋ ಆಗಲಿ, ಯಾವುದೇ ಒಂದು ದೊಡ್ಡ ಕಂಪ್ನಿಗಳು, ವೋಡಾಫೋನ್ ಆಗಲಿ, ಅವರು ಪ್ರಾಪರ್ KYC ಮಾಡೋದಿಲ್ಲ. ಅಂದರೆ ಈ ಸಿಮ್ ಕಾರ್ಡ್ ಕೊಡಬೇಕಾದಾಗ ಅದನ್ನು ಯಾರಿಗೆ ಕೊಡ್ತಾ ಇದ್ದೀವಿ ಅಂತ ಅವ್ರು ಸರಿಯಾದ ರೆಕಾರ್ಡ್ ಮಾಡ್ಕೊಳ್ಳದೆ ಕೆಲವು ಕಡೆ ನೀವು ಹೇಳಿದಾಗೆ ಬಲ್ಕ್ ಸಿಮ್ ಕಾರ್ಡ್ ಇಶ್ಯೂ ಕೊಡ್ತಾರೆ. ಇವಾಗ ಆ್ಯಕ್ಚುಲಿ ಅದಕ್ಕೆ ಒಂದು TRA ಇನ್ನೋರು ರೂಲ್ಸ್ ಮಾಡಿದ್ದಾರೆ, 9 ಸಿಮ್ ಕಾರ್ಡ್ಗಿಂತ ಜಾಸ್ತಿ ಕೊಡಬಾರ್ದು ಅಂತ ಒಂದು ರೂಲ್ಸ್ ಮಾಡಿದ್ದಾರೆ. ಹಾಗೂ ಈಗ ಈ ಸಿಮ್ ಕಾರ್ಡ್ ಇಶ್ಯೂಯರ್ಸ್ ಯಾರಿದ್ದಾರೆ ಅವ್ರಗಳದ್ದು ಫೇಲ್ಯೂರು, ಬ್ಯಾಂಕರ್ಸ್ ಫೇಲ್ಯೂರು, ಇವರಿಬ್ಬರು ತಮ್ಮ ಜವಾಬ್ದಾರಿಯನ್ನು ಅರ್ಥಕೊಂಡು ಈ ಫ್ರಾಡ್ಸ್ಟರ್ಸ್ಗೆ ಹೆಲ್ಪ್ ಮಾಡೋದನ್ನು ಬಿಟ್ಟರೆ ಆವಾಗ ಈ ರೀತಿಯ ಫೈನಾನ್ಷಿಯಲ್ ಫ್ರಾಡ್ಸು ಸುಮಾರು ಕಡಿಮೆ ಆಗುತ್ತೆ. ಓಕೆ, ನೀವು ಕಾನೂನಿನ ಪ್ರಕಾರ ತಗೊಂಡ್ರೆ ಈಗ ಹಲವಾರು ಸೈಬರ್ ಕ್ರೈಮ್ ಕೇಸ್ಗಳಲ್ಲಿ ಈ ಫಿಶಿಂಗ್ ಅಂತ ನಾವೇನು ಹೇಳ್ತೀವಿ, ಈಗ ಬ್ಯಾಂಕ್ಗಳನ್ನ ಇದಕ್ಕೆ ಜವಾಬ್ದಾರರನ್ನಾಗಿ ಮಾಡಿ ಬ್ಯಾಂಕ್ನವರು ದುಡ್ಡು ಕೊಡಬೇಕು ಅಂತ ಕಾನೂನಿನಲ್ಲಿಗೆ ಆಗಿದೆ. ಈಗ ರೀಸೆಂಟ್ ಆಗಿ ಕೆಲವು ಸಿಮ್ ಕಾರ್ಡ್ ಇಶ್ಯೂಯರ್ಸ್ ಏರ್ಟೆಲ್, ವೋಡಾಫೋನ್ಗೂ ಕೂಡ ಅವರು ದೇ ಆರ್ ಲಯಬಲ್ ಫಾರ್ ಸೈಬರ್ ಕ್ರೈಮ್ ಅಂತ ಆಗಿದೆ. ಸೊ ಕಾನೂನಿನೊಳಗೆ ಸ್ಲೋ ಆಗಿ ಈ ಇಂಟರ್ಮೀಡಿಯರೀಸ್ ಅಂತ ನಾವೇನು ಹೇಳ್ತೀವಿ ಅವ್ರಗಳಿಗೆ ಈ ಸೈಬರ್ ಕ್ರೈಮ್ ಜವಾಬ್ದಾರಿನ ಹೊರಿಸೋ ಅಂತ ಒಂದು ಕಾನೂನಿಗೆ ಸದ್ಯಕ್ಕಿದೆ. ಅದನ್ನು ಈ ಅಡ್ಜುಡಿಕೇಟರ್ ಅಂತ ನಾವೇನು ಕರಿತೀವಿ ಅಥವಾ ಟ್ರೈಬ್ಯುನಲ್ ಅಂತ ಏನು ಕರಿತೀವಿ ಅವ್ರಿಗೆಲ್ಲ ರೆಕಗ್ನೈಸ್ ಮಾಡಿ ಈಗ ಅದನ್ನು ಮಾಡ್ತಾ ಇದ್ದಾರೆ. ಸೊ ಈಗ ನಾವು ಮುಂದೆ ಏನು ಮಾಡಬೇಕು ಅಂತಂದರೆ, ಒಂದು ಇದು ರೀತಿಯೊಳಗೆ ನೀವು ಮಾಡ್ತಿರೋ ಅವೇರ್ನೆಸ್ಸು ಮಾಡಲೇಬೇಕು, ಅದು ನಡೀತಾ ಇರುತ್ತೆ. ಆದರೆ ನೀವು ನೋಡಿದಿರಿ ಎಷ್ಟೋ ಜನ ಬುದ್ಧಿವಂತರು ಅಂದರೆ ಎಜುಕೇಟೆಡ್ ಪರ್ಸನ್ಸೇ ಈ ಥರ ಫ್ರಾಡ್ಸ್ ಒಳಗೆ ಸಿಕ್ಕಾಕೋತಾ ಇದ್ದಾರೆ ಅಂತಂದರೆ ನಾವು ಬರೀ ಅವೇರ್ನೆಸ್ಸಿಂದಾನೇ ಈ ಥರ ರೀತಿ ಸೈಬರ್ ಕ್ರೈಮ್ಗಳನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ. ಅದಕ್ಕೂ ಮೇಲ್ಪಟ್ಟು ನಾ ಹೇಳಿದಾಗ ಇಂಟರ್ಮೀಡಿಯರೀಸ್ ಕಂಟ್ರೋಲ್ ಅದನ್ನು ಒಂದು ಟೈಟನ್ನು ಮಾಡಿದ್ರೆ ಮಾತ್ರ ನಾವು ಈ ರೀತಿಯ ಸೈಬರ್ ಕ್ರೈಮ್ಗಳನ್ನು ತಪ್ಪಿಸ್ಬೋದು. ಸೆಕ್ಸ್ಟಾರ್ಷನ್ ಅದೆಲ್ಲ ಏನಾಗುತ್ತೆ, ಅದೊಂಥರ ಸೈಕಲಾಜಿಕಲ್ ಆಸ್ಪೆಕ್ಟು. ಒಂದು ಒಬ್ಬ ಪರ್ಸನ್ನು ಒಂದು ಸಲ ತಪ್ಪು ಮಾಡಿದ್ರೆ ಆ ಗಿಲ್ಟ್ ಫೀಲಿಂಗ್ ಇಟ್ಕೊಂಡು ಅವನಿಗೆ ಇನ್ನೂ ಜಾಸ್ತಿ ಮಿಸ್ಟೇಕ್ ಮಾಡೋ ಥರ
ಈ ಫ್ರಾಡ್ಸ್ಟರ್ಸು ಅವನ್ನ ಫೋರ್ಸ್ ಮಾಡಿ ಇಟ್ ಕೀಪ್ಸ್ ಆನ್ ಎಸ್ಕಲೇಟಿಂಗ್. ಓಕೆ, ಅದು ಒಂದು ರೀತಿಯೊಳಗೆ ಒಂದು ಸೈಕಲಾಜಿಕಲ್ ಪ್ರಾಬ್ಲಮ್ಮು, ಅದನ್ನು ಹ್ಯಾಂಡಲ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಇದೆ. ಇವಾಗ ನೀವು ಹೇಳಿದ್ರಿ ಈ ಕೇಸು ಒಬ್ಬರು ಲಾಯರು, ಓಕೆ, ನಾವು ಅದಕ್ಕಿಂತ ಹೆಚ್ಚಿನ ಒಂದು ಎಜುಕೇಟೆಡ್ ಪರ್ಸನ್ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಓಕೆ, ಲಾ ಬಗ್ಗೆ ತಿಳ್ಕೊಂಡಿರೋರು, ಒಂದು ತೀರಾ ಯಂಗ್ಸ್ಟರ್ಸ್ ಅಲ್ಲ, ಒಂದು ಮಿಡಲ್ ಲೆವೆಲ್ ಪರ್ಸನ್ನು, ಅವರುಗಳು ಕೂಡ ಈ ರೀತಿಯ ಒಂದು ಫ್ರಾಡ್ಗಳಿಗೆ ಬೀಳ್ತಾ ಇದ್ದಾರೆ. ಅಂದರೆ ಇದನ್ನು ನಾವು ಸೈಕಾಲಜಿನೊಳಗೆ ಏನು ಹೇಳ್ಬೋದು ಅಂದರೆ ಒಂದು ರೀತಿ ಸೈಬರ್ ಹಿಪ್ನಾಟಿಸಮ್ಗೆ ಒಳಗಾಗ್ಬಿಡ್ತಾರೆ ಇವರು. ಈ ಒಂದು ಫಸ್ಟು ಒಂದು ಹೆದರಿಕೆ ಬರುತ್ತೆ. ಓಕೆ, ಯಾವುದೋ ಒಂದು ಇದರೊಳಗೆ ಒಂದು ಹೆದರಿಕೆ, ಆ ಹೆದರಿರೋ ಮನಸ್ಥಿತಿನೊಳಗೆ ಇವರು ಫ್ರಾಡ್ಸ್ಟರ್ ಒಂಥರ, ನೀವು ಹಿಪ್ನಾಟಿಸಮ್ ಅಂತ ಕೇಳಿದ್ದೀರಾ, ಇದೇ ಸೈಬರ್ ಹಿಪ್ನಾಟಿಸಮ್ ಒಂಥರ ಟೆಕ್ನಿಕ್ ಥರ ಮಾಡ್ಕೊಂಡು ಇವರು ಎಷ್ಟು ಹೆದರಿಸ್ಬಿಡ್ತಾರೆ ಅಂದರೆ ಅವರುಗಳು ಅವ್ರ ಫ್ರೆಂಡ್ಸ್ಗಳು ಅವ್ರ ಮನೆಯವ್ರಗಳ ಸಹಾಯ ಕೂಡ ತಗೊಳ್ಳೋದಿಲ್ಲ, ಯಾರಿಗೂ ಹೇಳೋದಿಲ್ಲ. ಅವರೇ ಮತ್ತೆ ಇರೋ ದುಡ್ಡನ್ನೆಲ್ಲ ಎಷ್ಟು ದುಡ್ಡು ಇರುತ್ತೋ ಅಷ್ಟನ್ನು ಕಳಿಸ್ಬಿಡ್ತಾರೆ. ಕೆಲವು ಒಂದು ಪ್ರೀವಿಯಸ್ ಒಂದು ಕೇಸ್ ಒಳಗೆ ಅವರು ಫ್ರಾಡ್ಸ್ಟರು ಆ ಹುಡುಗಿಗೆ ಅವ್ರ ಗಂಡ ಮನೇಲೇ ಇದ್ದರು, ಆದರೆ ಅವ್ರ ಗಂಡನ ಜೊತೆ ಮಾತಾಡಬಾರ್ದು ಅಂದ್ಬಿಟ್ಟು, ನೀವು ಯಾರಿಗೂ ಹೇಳಬಾರ್ದು, ನೀವು ಬಾಗಿಲು ಹಾಕ್ಕೊಳ್ಳಿ ರೂಮ್ಗೆ, ನಿಮ್ಮೊಬ್ಬರ ಹತ್ರನೇ ನಾವು ಮಾತಾಡ್ತೀವಿ, CBI ಇನ್ಸ್ಪೆಕ್ಟರ್ ಮಾತಾಡ್ತಾರೆ ಅಂತ ಈ ರೀತಿ ಎಲ್ಲ ಏನೇನೋ ಕತೆ ಕಟ್ಟಿ ಆ ಹುಡುಗಿಯನ್ನು ಕೂಡ, ಹುಡುಗಿ ಅಂತ ಹೇಳೋದಕ್ಕಿಂತ ಒಂದು ಮಿಡಲ್ ಏಜ್ ಲೇಡಿ ಅಂತ ಅನ್ಬೋದು. ಓಕೆ, ಅವರುಗಳನ್ನು ಕೂಡ ಒಂದು ರೀತಿ ಮೋಸ ಮಾಡಿರೋದು ಬೇಕಾದಷ್ಟು ಉದಾಹರಣೆಗಳಿದೆ. ಸೊ ಇದು ಒಂಥರ ಸೈಕಲಾಜಿಕಲ್ ಪ್ರಾಬ್ಲಮ್ಮು. ಇದನ್ನ ಸಾಲ್ವ್ ಮಾಡೋದು ಒಂದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ರೈಟ್, ಮಾತಾಡ್ತೀನಿ ಸರ್, ಮಾತಾಡ್ತೀನಿ. SK ಉಮೇಶ್ ಅವರೊಟ್ಟಿಗೆ ಮಾತನಾಡ್ತೀನಿ. ಸಮದ್ ಇದ್ದಾರೆ ನನ್ನೊಟ್ಟಿಗೆ, ಇವೆಲ್ಲವನ್ನ ಅನುಭವಿಸಿ ಬಂದಂಥವರು. ಸಮದ್ ಅವರನ್ನೇ ಮಾತನಾಡಿಸುವಂಥ ಪ್ರಯತ್ನ ಮಾಡೋಣ, ಏನಾಯ್ತು ಅಂತ ಅವ್ರನ್ನ ಕೇಳೋ ಪ್ರಯತ್ನ ಮಾಡೋಣ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.